ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 26ನೇ ಅಧ್ಯಾಯವನ್ನು ಶುರು ಮಾಡೋಣ. ಶರ್ಮಾರವರು ಮೀಟಿಂಗ್ ಮುಗಿಸಿ ಹೊರಟ ನಂತರ ಸೂರಜ್ ಸಾನ್ವಿನ ತನ್ನ ಪರ್ಸನಲ್ ರೂಮ್ನಲ್ಲಿನ ಸೋಫಾದಲ್ಲಿ ಕೂತ್ಕೊಳ್ಳೋದಕ್ಕೆ ತಿಳಿಸಿ ಅವಳ ಮಡಿಲಲ್ಲಿ ತಲೆ ಇಟ್ಟು ಮಲಗ್ದವನು, ಬೆಳಗ್ಗೆ ಅದೇನೋ ಕೇಳ್ತೀನಿ ಕೊಡ್ತೀರಾ ಅಂದಿದ್ಯಲ್ಲ, ಅದೇನು ಈಗ ಕೇಳು. ಈ ಸೂರಜ್ ನಾನು ಮಾಡಿರೋ ಪ್ರಾಮಿಸ್ನ ಯಾವತ್ತೂ ಮರೆಯಲ್ಲ. ಆದರೆ ನಾನು ಹೇಳಿದ್ದು ನೆನಪಿದೆ ತಾನೇ? ಡಿವೋರ್ಸ್ ಒಂದನ್ನು ಬಿಟ್ಟು ಏನಾದರೂ ಕೇಳು ಎಂದ. ಸೂರಜ್ ಮಾತಿಗೆ ನಗ್ತಾ ಅವನ ಕೂದಲಲ್ಲಿ ಕೈ ಆಡಿಸ್ತಾ ಇದ್ದ ಸಾನ್ವಿ, ಈಗ ನೀವೇ ಡಿವೋರ್ಸ್ ಕೊಡ್ತೀನಿ ಅಂದರೂ ನನಗದು ಬೇಡ ಸರ್. ಏನೋ ಅತ್ತೆಗೆ ನನ್ನಿಂದ ಕಷ್ಟ ಆಗ್ತಾ ಇದೆ ಅಂತ ಹಾಗೆ ನಿಮ್ಮ ಹತ್ರ ಜಗಳ ಮಾಡಿಕೊಂಡೆ ಅಷ್ಟೇ. ಆದರೆ ನೀವು ಅಷ್ಟಕ್ಕೆ ನಮ್ಮ ಅಪ್ಪ ಅಮ್ಮನ ಮನೆಯಿಂದ ಆಚೆ ಹಾಕ್ತೀನಿ ಅಂತೆಲ್ಲ ಮಾತಾಡಿದ್ದು ನನಗೆ ತುಂಬ ಬೇಜಾರಾಯಿತು. ನಿಮ್ಮ ಮೇಲೆ ತುಂಬ ಕೋಪನೂ ಬಂತು. ಪ್ಲೀಸ್ ಸರ್, ಇನ್ಯಾವತ್ತೂ ಈ ಥರ ಮಾತಾಡಬೇಡಿ. ನನ್ನ ಮೇಲಿನ ಕೋಪ ಬೇಸರ ಏನೇ ಇರಲಿ, ಅದರಲ್ಲಿ ನನ್ನ ಹೆತ್ತವರನ್ನು ತರಲೇಬೇಡಿ. ಅದರಲ್ಲೂ ನನ್ನ ತಾಯಿ. ಅವತ್ತೇ ಹೇಳಿದ್ನಲ್ಲ ಸರ್, ನನ್ನ ಸಾಕೋಕೆ ತುಂಬ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಅವರು ನನಗೆ ದೇವ್ರಿಗಿಂತ ಹೆಚ್ಚು. ಆಮೇಲೆ ಒಂದು ಮಾತು ನಿಜ ಹೇಳಿ ಸರ್, ನೀವು ನಿಜವಾಗ್ಲೂ ಆ ಮನೇನ ಕೊಂಡ್ಕೊಂಡಿದ್ದೀರಾ ಅಥವಾ ಸುಮ್ಮನೆ ನನಗೆ ಭಯ ಪಡಿಸೋದಕ್ಕೆ ಸುಳ್ಳು ಹೇಳಿದ್ದ ಎಂದಳು ಸಾನ್ವಿ. ಸಾನ್ವಿ ಮಾತು ಕೇಳಿದವನು ಅವಳ ಕೈ ಹಿಡಿದು ಅಂಗೈಗೆ ಮುತ್ತಿಟ್ಟು, ನಾನು ನಿಜಾನೇ ಹೇಳಿದ್ದು ಸಾನು. ನನ್ನ ಮ್ಯಾನೇಜರ್ ನಿಮ್ಮ ಮನೆ ಓನರ್ ಹತ್ರ ಮಾತಾಡಿ ಆ ಮನೆಗಿರೋ ಬೆಲೆಗಿಂತ ಹೆಚ್ಚು ಹಣ ಕೊಟ್ಟು ಅದನ್ನು ಪರ್ಚೇಸ್ ಮಾಡಿದ್ದೂ ಆಯಿತು. ಆದರೆ ಇನ್ನೂ ಅದು ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಆಗೋದು ಬಾಕಿ ಇದೆ. ಏನೀಗ ಆ ಮನೇನ ನಿನಗೆ ಗಿಫ್ಟ್ ಮಾಡಬೇಕಾ ಎಂದ. ನಿಮ್ಮ ತಲೆ ಸರಿ ಇದೆ ತಾನೇ ಸರ್? ಹೋಗಿ ಆ ಥರ ಎಲ್ಲ ದೊಡ್ಡ ಗಿಫ್ಟ್ ನಾನು ಕೇಳ್ತೀನಾ? ಅದೆಲ್ಲ ಏನು ಬೇಡ. ಆ ಮನೆ ಸ್ವಲ್ಪ ಹಳೆ ಕಾಲದಲ್ವಾ, ಅದಕ್ಕೆ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಅಮ್ಮ ಪಾಪ ರಾತ್ರಿ ಅಥವಾ ಮುಂಜಾನೆ ಬೇಗ ಎದ್ದು ನೀರು ಹಿಡಿಬೇಕು. ಈಗೀಗ ಅವ್ರಿಗೆ ಸ್ವಲ್ಪ ಬೆನ್ನೋವು ಶುರುವಾಗಿ ಮೊದಲಿನ ಹಾಗೆ ಭಾರ ಎತ್ತೋಕೆ ಕಷ್ಟಪಡ್ತಾರೆ. ನಾನು ಅಲ್ಲಿದ್ದಾಗ ಹೆಲ್ಪ್ ಮಾಡ್ತಾ ಇದ್ದೆ, ಆದರೆ ಈಗ ಅವ್ರ ಮೇಲೆ ಕೆಲಸದ ಒತ್ತಡ ಹೆಚ್ಚು. ಅಪ್ಪ ಏನೂ ಹೆಲ್ಪ್ ಮಾಡಲ್ಲ ಸರ್, ಅವರಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ. ಅದಕ್ಕೆ ಒಂದು ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡಿಸ್ಕೊಡಿ ಸರ್. ಬೇಕಿದ್ರೆ 1-2 ಸಾವಿರ ಬಾಡಿಗೆ ಹೆಚ್ಚು ಮಾಡಿ ಅಂತ ಹೇಳಿದ್ಲು. ಸಾನ್ವಿ ಏನೇನೋ ಕೇಳಬಹುದು ಅಂತ ಅಂದ್ಕೊಂಡಿದ್ದ ಸೂರಜ್ಗೆ ಅವಳ ಈ ಪರಿಯ ಬೇಡಿಕೆ ಕೇಳಿ ಅದ್ಯಾಕೋ ನಗು ಬಂದ್ಬಿಡ್ತು. ಅದೇನೇ ಸಾನು, ನೀರಿನ ಟ್ಯಾಂಕ್ ಬೇಕಾ? ನೀನು ದೊಡ್ಡ ಲೂಸು ಪೆದ್ದು ಅಂತ ಗೊತ್ತಿತ್ತು ಕಣೆ, ಆದರೆ ಇಷ್ಟೊಂದು ಅಂತ ಗೊತ್ತಿರಲಿಲ್ಲ. ಸೀರಿಯಸ್ಲಿ ಬರೀ ಒಂದು ಟ್ಯಾಂಕ್ ಬೇಕು ಅಂತ ಕೇಳೋಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ಯಾ ನೀನು ಎಂದ. ಸೂರಜ್ ತನ್ನ ಕೋರಿಕೆಗೆ ಹೀಗೆ ಜೋರಾಗಿ ಕೇಕೆ ಹಾಕ್ಕೊಂಡು ನಗ್ತಾ ಇರೋದನ್ನು ಕಂಡ ಹುಡುಗಿಗೆ ಅದ್ಯಾಕೋ ಅವಮಾನವಾದಂತೆ ಆಗಿತ್ತು. ತನ್ನ ಮಡಿಲಲ್ಲಿ ಇದ್ದವನು ತಲೆಯನ್ನು ಒರಟಾಗಿ ಸರಿಸಿ ಮೇಲೆದ್ದವಳು, ಥೂ, ನೀವು ದುಡ್ಡಿರೋರೆಲ್ಲ ಎಷ್ಟು ಚೀಪ್ ಜನ ಸರ್. ನಮ್ಮ ಕಷ್ಟ ನಮ್ಮ ಅನಾನುಕೂಲತೆ ಕಂಡು ಹೀಗೆ ನಗ್ತಿದ್ದೀರಲ್ಲ. ಸರಿ ಸರ್, ನೀವು ಅದೇನೋ ದೊಡ್ಡದಾಗಿ ನಾನೇನು ಕೇಳಿದ್ರು ಕೊಡ್ತೀನಿ ಅಂದಿದ್ರಲ್ಲ, ನನಗೆ ಆ ಟ್ಯಾಂಕ್ ವ್ಯವಸ್ಥೆ ಬೇಡ. ಅದ್ರ ಬದಲು ನೀವು ನನ್ನ ಜೊತೆ ನಮ್ಮ ಅಮ್ಮನ ಮನೇಲಿ ಒಂದು ವಾರ ಇರಬೇಕು. ನೀವು ಮಿಸ್ಟರ್ ಸೂರಜ್ ವರ್ಮಾ ಆಗಲ್ಲ, ಜಸ್ಟ್ ನನ್ನ ಗಂಡ ಸೂರಜ್ ಆಗಿ ಅಲ್ಲಿರಬೇಕು. ನಾನು ಆ ಮನೆಯಲ್ಲಿ ಇಷ್ಟು ವರ್ಷ ಹೇಗಿದ್ನೋ ನೀವು ಹಾಗೇ ಇರಬೇಕು. ನೀವು ಅಳಿಯ ಅಂತ ಅಮ್ಮ ನಿಮ್ಗೆ ಸ್ವಲ್ಪ ಜಾಸ್ತಿ ಕೇರ್ ಮಾಡೋಕ್ಕೆ ಬರ್ತಾರೆ. ಅದನ್ನೆಲ್ಲ ನೀವು ಧಿಕ್ಕರಿಸಿ ಆ ಮನೆ ಮಗನಂತೆ ಎಲ್ಲ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಜವಾಬ್ದಾರಿ ಅಂದರೆ ದುಡ್ಡಿನ ಜವಾಬ್ದಾರಿ ಅಲ್ಲ ಸರ್, ಕೆಲಸದ ಜವಾಬ್ದಾರಿ. ನಾನು ಹೇಳಿದ ಹಾಗೆ ಬೆಳಗ್ಗೆ ಎದ್ದು ಹಾಲು ತರೋದು, ತರಕಾರಿ ಹಣ್ಣು ತರೋದು, 2 ದಿನಕ್ಕೊಮ್ಮೆ ನೀರು ಬಂದಾಗ ರಾತ್ರಿ ಹಗಲು ಅನ್ನೋದನ್ನು ಲೆಕ್ಕಿಸದೆ ನೀರು ತುಂಬಿಸೋದು. ನಮ್ಮ ಗ್ರಹಚಾರ ಕೆಟ್ಟು ನಾವಲ್ಲಿದ್ದಾಗ ನಮ್ಮ ಅಜ್ಜಿ ತಾತ ಊರಿಂದ ಅಲ್ಲಿಗೆ ಬಂದುಬಿಟ್ರೆ ಅವ್ರ ಕೈಕಾಲು ಒತ್ತಿ ಸೇವೆ ಮಾಡೋದು. ರಾತ್ರಿ ಊಟ ಆದಮೇಲೆ ತಾತನ್ನ ವಾಕಿಂಗ್ ಕರ್ಕೊಂಡು ಹೋಗೋದು, ಅಜ್ಜಿ ಜೊತೆಗೆ ಹೂ ಕಟ್ಟೋದು. ಬೇಡ ಬಿಡಿ, ಇದೊಂದು ಕೆಲಸ ನಾನೇ ಮಾಡ್ತೀನಿ. ಇದು ನನಗೆ ತುಂಬ ಇಷ್ಟವಾದ ಕೆಲಸ. ನಿಮ್ಮ ಮನೆ ಗಾರ್ಡನ್ನಲ್ಲಿ ಬರೀ ಶೋ ಗಿಡಗಳೇ ಇದ್ದಾವೆ. ಅದೇ 1-2 ಮಲ್ಲಿಗೆ, ಕಾಕಡ ಅಥವಾ ಪಾರಿಜಾತ ಹೂವಿನ ಗಿಡ ಇದ್ದಿದ್ರೆ ಹೂ ಕಟ್ಟೋದನ್ನು ನಾನೇ ನಿಮಗೆ ಇಷ್ಟೊತ್ತಿಗೆ ಹೇಳ್ಕೊಡ್ತಿದ್ದೆ. ಇನ್ನೂ ಸ್ವಲ್ಪ ಕೆಲಸ ಇರುತ್ತೆ ಸರ್, ಅಲ್ಲಿ ಹೋದಾಗ ಟೈಮಿಗೆ ಏನೇನು ಅಂತ ಹೇಳ್ಕೊಡ್ತೀನಿ. ಒನ್ ಮೋರ್ ಮೇನ್ ಕಂಡೀಷನ್, ಆಫೀಸಿಗೆ ಬಂದು ಹೋಗೋದಕ್ಕೆ ನಿಮ್ಮ ಕಾರ್ ಉಪಯೋಗಿಸೋ ಹಾಗಿಲ್ಲ. ಒಂದೋ ಬಸ್ಸು, ಇಲ್ಲ ಅಂದರೆ ನನ್ನ ಆ ಸೆಕೆಂಡ್ ಹ್ಯಾಂಡ್ ಸ್ಕೂಟಿ, ಇವೆರಡೇ ನಿಮ್ಮ ಚಾಯ್ಸ್. ಈಗ ಹೇಳಿ, ನಾನು ಕೇಳಿದ್ದು ನಿಮ್ಮ ಕೈನಲ್ಲಿ ಮಾಡೋಕ್ಕಾಗತ್ತಾ? ಆಗಲ್ಲ ಅಂದರೆ ಇನ್ಯಾವತ್ತೂ ಈ ಸೂರಜ್ ಕೊಟ್ಟ ಮಾತಿಗೆ ತಪ್ಪೋನೇ ಅಲ್ಲ ಅಂತ ಬಿಲ್ಡಪ್ ಕೊಡೋ ಹಾಗಿಲ್ಲ ಎಂದು ಸೊಂಟದ ಮೇಲೆ ಕೈ ಹೊತ್ತು ಒಂದೇ ಸಮನೆ ಮಾತನಾಡುತ್ತಿರುವವಳ ಕೋರಿಕೆಗೆ ಏನು ಉತ್ತರ ಕೊಡಬೇಕು ತಿಳಿಯದೆ ಸುಮ್ಮನೆ ಅವಳನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ದ. ಅವನ ಸ್ಥಿತಿ ಕಂಡು ಈಗ ಸಾನ್ವಿ ಜೋರಾಗಿ ನಗ್ತಾ, ಬರೀ ಕೆಲಸ ಮಾಡಬೇಕು ಅನ್ನೋದನ್ನು ಕೇಳೇ ಇಷ್ಟೊಂದು ಹೆದರಿಬಿಟ್ರಲ್ಲ ಸರ್ ಎಂದಳು.
ಸಾನ್ವಿ ನಗು ಕಂಡವನು ಅವಳನ್ನು ತನ್ನ ಮೇಲೆ ಎಳೆದುಕೊಂಡು ಅವಳ ಕೊರಳ ಸುತ್ತ ಕೈ ಹಾಕಿ, ಏನೇ ಕುಳ್ಳಿ, ನನಗೆ ಚಾಲೆಂಜ್ ಮಾಡೋಷ್ಟು ಕೊಬ್ಬಂತೇನೆ. ಸರಿ ಬಿಡು, ನೀನು ಹೇಳಿದ ಹಾಗೆ ನಿನ್ನ ಮಿಡಲ್ ಕ್ಲಾಸ್ ಜೀವನನೂ ಹೇಗಿರುತ್ತೆ ಅಂತ ಒಂದು ಕೈ ನೋಡೇ ಬಿಡ್ತೀನಿ. ಯಾವತ್ತಿಂದ ಈ ಚಾಲೆಂಜ್ ಸ್ಟಾರ್ಟ್ ಮಾಡೋದು ಎಂದ ಸೂರಜ್ ಮಾತಿಗೆ ಸಾನ್ವಿ, ನಾನು ಚಾಲೆಂಜ್ ಅಂತ ಯಾವಾಗ ಹೇಳಿದೆ ಸರ್? ನಿಮ್ಮ ಜೀವನ ಶೈಲಿನ ನಾನು ದಿನ ಹತ್ತಿರದಿಂದ ನೋಡ್ತಾ ಇಲ್ವಾ? ಹಾಗೆ ನೀವು ಒಂದು ವಾರದ ಮಟ್ಟಿಗಾದರೂ ನನ್ನ ಜೀವನ ಶೈಲಿ ನೋಡಿ ಅನ್ನೋ ಆಸೆ ಅಷ್ಟೇ. ಒಂದು ವಾರ ಪೂರ್ತಿ ನೀವು ಅಲ್ಲೇ ಇರಬೇಕು ಅಂತಿಲ್ಲ. 1-2 ದಿನಕ್ಕೆ ನಿಮಗೆ ಸಾಕಪ್ಪ ಸಹವಾಸ ಅನಿಸಿದ್ರೆ ನೀವು ನಕ್ಕಿದ್ದಕ್ಕೆ ನನಗೆ ಸಾರಿ ಕೇಳಬೇಕು. ಹಾಗೆ ಅಮ್ಮನಿಗೆ ಅನುಕೂಲ ಆಗೋ ಹಾಗೆ ಟ್ಯಾಂಕ್ ಕಟ್ಟಿಸ್ಕೊಡ್ಬೇಕು ಎಂದಳು. ಇದು ನಿನಗೆ ಚಾಲೆಂಜ್ ಅಲ್ಲದೆ ಇರಬಹುದು, ಆದರೆ ನನ್ನ ಮಟ್ಟಿಗೆ ಇದು ಚಾಲೆಂಜ್. ನೀನು ಹೇಳಿದ ಹಾಗೆ ನಾನು ಸೋತ್ರೆ ಸಾರಿ ಕೇಳಿ ನಿನ್ನ ತಾಯಿಗೆ ಅನುಕೂಲ ಆಗೋ ಹಾಗೆ ಆ ಮನೇನ ಪೂರ್ತಿಯಾಗಿ ರೆಡಿ ಮಾಡಿಸ್ಕೊಡ್ತೀನಿ. ಅದೇ ನಾನು ಒಂದು ವಾರ ಆ ಮನೆ ಮಗನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಪೂರೈಸಿದ್ರೆ ನೀನೇನು ಕೊಡ್ತೀಯಾ ಎಂದ. ಸೂರಜ್ ಏನು ಕೇಳಬಹುದು ಅನ್ನೋ ಅಂದಾಜಿದ್ದ ಹುಡುಗಿ ನಸುನಕ್ಕು, ಮುತ್ತು ತಾನೇ, ಕೊಡ್ತೀನಿ ಬಿಡಿ, 1 ಅಲ್ಲ 10 ಕೊಡ್ತೀನಿ. ಆದರೆ 1 ವಾರದವರೆಗೂ ನಾನು ಹೇಳಿದ ಎಲ್ಲ ಕೆಲಸ ನೀವು ಮಾಡಿದ್ರೆ ಮಾತ್ರ ಎಂದಳು. ಸಾನ್ವಿ ಮಾತಿಗೆ ತಲೆ ಆಡಿಸ್ತಾ ಸೂರಜ್, ಬರೀ ಮುತ್ತಲ್ಲ ಸಾನು, ನನಗೆ ನಿನ್ನ ಹಾಗೆ ಮುದ್ದಾಗಿರೋ ಹೆಣ್ಮಗು ಬೇಕು, ಕೊಡ್ತೀಯಾ ಎಂದ. ಸೂರಜ್ ಏಕಾಏಕಿ ಹೀಗೆ ಮಗು ವಿಚಾರ ತೆಗೆದಿದ್ದಕ್ಕೆ ದಂಗಾದ ಹುಡುಗಿ, ಮಗು ಬೇಕಾ, ಅದು ಹೆಣ್ಮಗು? ಅಚ್ಚರಿಯಲ್ಲಿ ಅವನನ್ನು ಪ್ರಶ್ನಿಸಿದ್ರೆ ಅವನು ಹೌದೆಂದು ತಲೆ ಆಡಿಸಿದ್ದ. ಅಷ್ಟರಲ್ಲೇ, ಸಾನ್ವಿ ಮೇಡಮ್, ನಿಮ್ಮ ತಾಯಿ ಬಂದಿದ್ದಾರೆ, ಅವರನ್ನು ನಿಮ್ಮ ಕ್ಯಾಬಿನಲ್ಲಿ ಕೂರಿಸಿದ್ದೀನಿ. ಅಟೆಂಡರ್ ಬಾಗಿಲು ಬಡಿದು ವಿಷಯ ತಿಳಿಸಿ ಹೊರಟ ತಕ್ಷಣ ಇವಳು ಅಲ್ಲಿಂದ ದಾಪುಗಾಲು ಹಾಕುತ್ತಾ ತನ್ನ ಕ್ಯಾಬಿನ್ಗೆ ಬಂದವಳು ಅಮ್ಮನ ಕಾಲಿಗೆರಗಿ ಆಶೀರ್ವಾದ ಪಡ್ಕೊಂಡು, ಅಮ್ಮ, ನೀನು ಆಫೀಸ್ ತನಕ ಬಂದಿದ್ದೀಯಾ ಅಂದರೆ ನನಗೆ ನಂಬಿಕೆನೇ ಬರ್ತಾ ಇಲ್ಲ. ಆದರೆ ನಿನ್ನ ಇಲ್ಲಿ ನೋಡಿ ನನಗೆ ತುಂಬ ಖುಷಿ ಆಗ್ತದೆ. ಇದೇ ನನ್ನ ಕ್ಯಾಬಿನ್ ಅಮ್ಮ, ನಾನು ಕೆಲಸ ಮಾಡೋ ಜಾಗ. ನಿನಗಿಷ್ಟ ಆಯಿತಾ? ಸಾರಿ ಅಮ್ಮ, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸರ್ ನನಗೆ ಬೇಕಾದರೆ ಸಂಜೆ ಹೋಗು, ಈಗ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂದರು. ನಿನ್ನ ಮಾತು ನಾನು ಕೇಳಲಿಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ. ಬೇಕಿದ್ರೆ ಸೂರಜ್ ಸರ್ ಮೇಲೆ ಕೋಪ ಮಾಡ್ಕೊ. ಅದೇನು ಬಾಕ್ಸು, ನನಗೆ ಅಂತ ತಂದಿದ್ದಾ ಎಂದವಳು ಡಬ್ಬಿ ಪಡೆದು ಅದನ್ನು ತೆಗೆದು ನೋಡಿದವಳು ಅದರಲ್ಲಿ ತನ್ನ ಇಷ್ಟದ ತಿಂಡಿ ಇರೋದಕ್ಕೆ ಸಣ್ಣ ಮಗುವಿನ ಹಾಗೆ ಖುಷಿಪಟ್ಟು ಅದನ್ನು ತಿನ್ನೋದಕ್ಕೆ ಶುರು ಮಾಡಿದ್ರೆ ಅವಳ ಹಿಂದೆಯೇ ಕ್ಯಾಬಿನ್ಗೆ ಬಂದ ಸೂರಜ್ ಸಾನ್ವಿ ಆಡ್ತಾ ಇರೋ ರೀತಿ ಕಂಡು ನಗುತ್ತಾ ಬಾಗಿಲಿನಲ್ಲಿಯೇ ಗೋಡೆಗೊರಗಿ ಕೈ ಕಟ್ಟಿ ನಿಂತು ಬಿಟ್ಟ. ಬಾಗಿಲಲ್ಲೇ ನಿಂತಿದ್ದ ಸೂರಜ್ನ ಕಂಡು ಅನುಪಮ ಮುಜುಗರದಲ್ಲೇ ಎದ್ದು ನಿಂತು, ಅಳಿಯಂದ್ರೆ ನಾನೀಗೆ ಆಫೀಸ್ಗೆ ಬರಬಾರ್ದಾಗಿತ್ತೋ ಏನೋ, ಅದು ಇವತ್ತು ನಮ್ಮ ಸಾನ್ವಿ ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ವಿಶ್ ಮಾಡಿ ಹಾಗೆ ಅವಳು ಇಷ್ಟ ತಿಂಡಿ ಕೊಟ್ಟು ಹೋಗೋಣ ಅಂತ ಬಂದೆ. ನನ್ನಿಂದ ತೊಂದರೆ ಆಗಿದ್ರೆ ಸಾರಿ ಎಂದರು. ಅಮ್ಮ, ಸುಮ್ಮನೆ ಇರೋಕ್ಕೇನಾಗಿತ್ತು ನಿನಗೆ? ನನ್ನ ಬರ್ಡೇ ಅಂತ ನಾನು ಸರ್ಗೆ ಹೇಳೇ ಇಲ್ಲ. ನೀನೊಬ್ಳು ಸುಮ್ಮನೆ ಎಲ್ಲ ಹಾಳು ಮಾಡಿದೆ. ಮುಖ ದಪ್ಪ ಮಾಡಿಕೊಂಡು ಸೂರಜ್ ಕಡೆ ನೋಡಲು ಅವನು ತುಸು ಬೇಸರದಲ್ಲೇ ಅವಳನ್ನೇ ನೋಡ್ತಾ, ಯಾಕೆ ಸಾನು ಹೀಗೆ ಮಾಡಿದೆ? ನಿನ್ನ ಬರ್ಡೇ ಅಂತ ನನ್ನ ಹತ್ರ ಹೇಳಿದಿದ್ರೆ ಇವತ್ತೇನಾದರೂ ಸ್ಪೆಷಲ್ ಪ್ಲ್ಯಾನ್ ಮಾಡಬಹುದಾಗಿತ್ತು. ಹೋಗಲಿ ಬಿಡು, ಈಗಲೂ ಟೈಮ್ ಇದೆ ಎಂದವನು ಅವಳ ಮುಂದೆ ಮಂಡಿಯೂರಿ ಕುಳಿತು ಅವಳ ಕೈ ಕುಲುಕಿ, ನನ್ನ ಜೀವನದ ಭಾಗ ಆಗಿರೋ ನೀನು ಯಾವತ್ತಿದ್ರೂ ನನಗೆ ತುಂಬ ಸ್ಪೆಷಲ್. ಇಂಥ ಸ್ಪೆಷಲ್ ವ್ಯಕ್ತಿನ ವಿಶೇಷ ದಿನದ ಶುಭಾಶಯ ಇಷ್ಟು ನೀರಸವಾಗಿ ಕೋರ್ತಾ ಇರೋದಕ್ಕೆ ಕ್ಷಮೆ ಇರಲಿ. ಐ ವಿಶ್ ಯು ಎ ವೆರಿ ಹ್ಯಾಪಿ ಬರ್ಡೇ ಸಾನು, ನಿನ್ನ ಜೀವನ ಸದಾ ಸುಖಕರವಾಗಿರಲಿ ಎಂದವನು ಅವಳ ಮುಂಗೈಗೆ ಮುತ್ತಿಟ್ಟು, ಒಬ್ಳೇ ತಿಂಡಿ ತಿಂತಾ ಇದೆಯಾ, ನನಗೆ ಕೊಡಲ್ವಾ ಎಂದು ಅವನು ಕೇಳಿದ್ದಕ್ಕೆ ಎಡಗೈಯಲ್ಲಿ ಹಿಡ್ಕೊಂಡಿದ್ದ ಡಬ್ಬಿಯನ್ನು ಬೆನ್ನ ಹಿಂದೆ ಮರೆ ಮಾಡಿ ಇಲ್ಲ ಎನ್ನುವಂತೆ ತಲೆ ಆಡಿಸಿದ್ಲು. ಇಷ್ಟೊತ್ತು ಮಗಳು ಅಳಿಯನ ನಡುವೆ ಇರುವ ಪ್ರೀತಿ ಸಲುಗೆಯನ್ನು ಕಣ್ತುಂಬಿಕೊಂಡ ಅನುಪಮ ಸೂರಜ್ ಮಾತು ಕೇಳಿ, ಅಳಿಯಂದ್ರೆ ಇನ್ನೂ ಒಂದು ಡಬ್ಬಿ ತಂದಿದ್ದೀನಿ ತಗೊಳ್ಳಿ ಎಂದು ಅವರ ಕೈಲಿದ್ದ ಮತ್ತೊಂದು ಬಾಕ್ಸ್ನ ಅವನೆದುರು ಹಿಡಿಯಲು, ಸುಮ್ಮನೆ ಇವಳನ್ನು ರೇಗ್ಸೋಕೆ ಕೇಳಿದೆ ಅತ್ತೆ, ಈಗ ತಾನೇ ಮೀಟಿಂಗ್ನಲ್ಲಿ ಸ್ನ್ಯಾಕ್ಸ್ ತಿಂದಿದ್ದೆ, ಹಸಿವಿಲ್ಲ. ಹಾಗೆ ನೀವು ಈ ಬಾಕ್ಸ್ನ ನಿಮ್ಮ ಮಗನಿಗೆ ಅಂತ ತಂದಿರಬಹುದು ಅಲ್ವಾ? ನೀವಿಲ್ಲೇ ಕೂತಿರಿ, ಅವರನ್ನು ಇಲ್ಲಿಗೆ ಕಳಿಸ್ಕೊಡ್ತೀನಿ ಎಂದವನು ತನ್ನ ಕ್ಯಾಬಿನ್ಗೆ ಹೋಗಿ ಆದಿತ್ಯನನ್ನು ಅಲ್ಲಿಗೆ ಕರೆಸ್ಕೊಂಡ. ಗುಡ್ ಆಫ್ಟರ್ನೂನ್ ಸರ್, ನಾನು ಈಗಷ್ಟೇ ಸೈಟ್ ವಿಸಿಟ್ ಮುಗಿಸ್ಕೊಂಡು ಬಂದೆ. ಅಲ್ಲಿ ನಿಮ್ಮ ಹೊಸ ಅಪಾರ್ಟ್ಮೆಂಟ್ನ ಪೇಂಟ್ ಹೌಸ್ನ ಪೂರ್ತಿಯಾಗಿ ಸ್ಮಾರ್ಟ್ ಹೌಸ್ ಮಾಡೋದಕ್ಕೆ ತಲುಪೋ ವೆಚ್ಚದ ಮಾಹಿತಿಯನ್ನು ನಿಮಗೆ ಮೇಲ್ ಮಾಡಿದ್ದೀನಿ. ನೀವು ಒಂದು ಸಲ ನೋಡಿ ಓಕೆ ಮಾಡಿದ್ರೆ ಆಮೇಲೆ ಟೆಂಡರ್ ಕರಿಬಹುದು ಎಂದ. ಹಾಂ ಸರಿ ಆದಿತ್ಯ, ಇದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ, ಈಗ ಅಲ್ಲಿ ಸಾನ್ವಿ ಕ್ಯಾಬಿನ್ಗೆ ಹೋಗಿ ಬನ್ನಿ ಎಂದ. ಸೂರಜ್ ಮಾತಿಗೆ ಸರಿ ಎಂದವನು, ಅವನು ಯಾಕೆ ಹೀಗೆ ಹೇಳಿದ್ದು
ತಿಳಿಯದೆ ಗೊಂದಲದಲ್ಲಿ ಅವಳ ಕ್ಯಾಬಿನ್ ಒಳಗಡೆ ಹೋದರೆ ಅನುಪಮ ಸಾನ್ವಿ ಜೊತೆ ಮಾತಾಡ್ತಾ ಇರೋದು ಕಾಣಿಸ್ತು. ಸಾನ್ವಿಯ ಚೇರ್ನಲ್ಲಿ ಅನುಪಮ ಕೂತಿದ್ರೆ ಅವರ ಎದುರಿಗಿರುವ ವಿಸಿಟರ್ಸ್ ಚೇರ್ನಲ್ಲಿ ಸಾನ್ವಿ ಕೂತು ಟೇಬಲ್ ಮೇಲೆ ಡಬ್ಬಿ ಇಟ್ಕೊಂಡು ಅಮ್ಮನ ಜೊತೆ ಮಾತನಾಡ್ತಾ ನಗ್ತಾ ತಿಂಡಿ ತಿಂತಾ ಇದ್ಲು. ವಾಚ್ ನೋಡ್ಕೊಂಡ. ಊಟದ ಸಮಯ ಮುಗಿದು ಆಗಲೇ ಅರ್ಧ ಗಂಟೆ ಮೇಲಾಗಿದೆ. ಆದರೂ ಸಾನ್ವಿ ಕೆಲಸದ ಕಡೆ ಗಮನ ಹರಿಸದೆ ತನ್ನ ಲೋಕದಲ್ಲೇ ಮುಳುಗಿ ಹೋಗಿರೋ ರೀತಿಗೆ ಅವಳನ್ನು ಹಿಡಿದು 4 ಬಾರಿಸಬೇಕು ಅನ್ನೋವಷ್ಟು ಕೋಪ ಬಂದಿತ್ತು ಆದಿತ್ಯನಿಗೆ. ಆದರೆ ಹಾಗೆ ಮಾಡಿದ್ರೆ ಅವನಿಗೆ ಅಲ್ಲಿ ಉಳಿಗಾಲ ಇದೆಯೇ? ಅವಳೀಗ ಬರೀ ಅವನ ತಂಗಿಯಲ್ಲ, ತನ್ನ ಬಾಸ್ನ ಮುದ್ದಿನ ಮಡದಿ ಕೂಡ. ಆದರೂ ಬೇಸರದಲ್ಲೇ ಒಳಗಡೆ ಬಂದವನು, ಏನು ಸಾನ್ವಿ ನೀನು ಸೂರತ್ ಸರ್ ಹೆಂಡತಿ ಇರಬಹುದು, ಆದರೆ ಇದು ಆಫೀಸ್. ನೀನಿಲ್ಲಿ ಅವರ PA ಅಷ್ಟೇ. ನೀನು ಹೀಗೆ ಅಶಿಸ್ತಿನಿಂದ ವರ್ತಿಸಿದ್ರೆ ಅವ್ರಿಗೆ ಎಷ್ಟು ಮುಜುಗರ ಆಗಲ್ವಾ? ಅಮ್ಮ, ಇವಳಿಗಂತೂ ಬುದ್ಧಿ ಇಲ್ಲ. ನೀನು ಹೀಗೆ ಮಾಡಿದ್ರೆ ಹೇಗೆ ಎಂದ ಕೋಪದಿಂದ. ಮಗನ ಮಾತು ಕೇಳಿ ಪೆಚ್ಚು ಮುಖ ಮಾಡಿಕೊಂಡ ಅನುಪಮ, ಇವತ್ತು ಸಾನ್ವಿ ಹುಟ್ಟದ ಹಬ್ಬ ಅಂತ ಅವಳಿಗೆ ಇಷ್ಟದ ತಿಂಡಿ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ ಅಷ್ಟೇ ಆದಿ. ನಿನಗೂ ತಂದಿದ್ದೀನಿ, ತಗೋ ಎಂದು ಮಗನ ಕಡೆಗೆ ಡಬ್ಬಿ ಹಿಡಿಯಲು ಮುಖ ಕಿವುಚಿದ ಆದಿತ್ಯ, ಇದು ಆಫೀಸ್ ಅಮ್ಮ, ಇಲ್ಲಿ ಈ ಸೆಂಟಿಮೆಂಟ್ ನಾಟಕ ಎಲ್ಲ ಬೇಕಾ? ಮೊದಲು ಇಲ್ಲಿಂದ ಹೊರಡು. ಹೀಗೆಲ್ಲ ಇನ್ಮೇಲೆ ಆಫೀಸಿಗೆ ಬರೋಕ್ಕೆ ಹೋಗಬೇಡ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನ ಅಳಿಯ ಕೋಟ್ಯಾಧಿಪತಿ. ನೀನು ಅವರ ಅತ್ತೆ ಅಂತ ಹೇಳ್ಕೊಳ್ಳೋವಷ್ಟು ಒಳ್ಳೆ ಸೀರೆ ಆದರೂ ಉಟ್ಕೊಂಡು ಬಂದಿದೀಯಾ? ಇಲ್ಲ, ಇದ್ಯಾವುದೋ ಬಣ್ಣ ಮಾಸಿರೋ ಸೀರೆಯಲ್ಲಿ ಇಲ್ಲಿಗೆ ಬಂದಿದೆಯಲ್ಲ. ಇದರಿಂದ ಸೂರತ್ ಸರ್ ಇಮೇಜ್ ಹಾಳಾಗಲ್ವಾ ಎಂದ ಆದಿತ್ಯ. ಮಗನ ಮಾತು ಕೇಳಿದ ಅನುಪಮ ಅವರಿಗೆ ತಾವು ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಅನ್ನೋ ಭಾವನೆ ಉಂಟಾಗಿ ಸಾನ್ವಿ ಹತ್ರ ಕ್ಷಮೆ ಕೇಳಿ ಹೊರಟು ನಿಂತಾಗ ಅವರನ್ನು ತಡೆದು ನಿಲ್ಲಿಸಿದ ಸಾನ್ವಿ ಅವರ ಕೈ ಹಿಡಿದು ಅವರನ್ನು ಸೂರಜ್ ಸರ್ ಕ್ಯಾಬಿನ್ಗೆ ಕರ್ಕೊಂಡು ಹೋದ್ಲು. ಸರ್, ನಿಮಗೆ ನಮ್ಮಮ್ಮ ಇಲ್ಲಿಗೆ ಬಂದಿದ್ದಕ್ಕೆ ಬೇಸರ ಆಯಿತಾ? ಅವರು ಕಾಸ್ಟ್ಲಿ ಸೀರೆ ಉಟ್ಟಿಲ್ಲ ಅಂತ ಎಲ್ಲರದ್ರೂ ಇವರು ನಿಮ್ಮ ಅತ್ತೆ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆನಾ ಅಂತ ಕೇಳಿದ್ಲು. ಯಾವುದೋ ಬಿಲ್ಡಿಂಗ್ನ ಬ್ಲೂ ಪ್ರಿಂಟ್ ನೋಡ್ತಾ ಕೂತಿದ್ದ ಸೂರಜ್ ಸಾನ್ವಿ ಹೀಗೆ ಏಕಾಏಕಿ ತನ್ನ ಕ್ಯಾಬಿನ್ಗೆ ನುಗ್ಗಿ ಪ್ರಶ್ನೆ ಮಾಡ್ತಾ ಇರೋದಕ್ಕೆ ತನ್ನ ಚೇರಿನಿಂದ ಎದ್ದವನು, ಯಾಕೆ ಸಾನು ಏನೇನೋ ಪ್ರಶ್ನೆ ಮಾಡ್ತಾ ಇದ್ದೀಯಾ? ಇದು ನನ್ನ ಆಫೀಸ್ ಮಾತ್ರ ಅಲ್ಲ, ನಿನ್ನ ಆಫೀಸ್ ಕೂಡ. ಅತ್ತೆ ಇಲ್ಲಿಗಾಗಲಿ ಮನೆಗಾಗಲಿ ಯಾವಾಗ ಬೇಕಾದರೂ ನಿನ್ನ ನೋಡ್ಕೊಂಡು ಹೋಗೋದಕ್ಕೆ ಅಂತ ಬರಬಹುದು. ಅದಕ್ಕೆ ನಾನು ಯಾಕೆ ಬೇಸರ ಮಾಡ್ಕೋಬೇಕು ಎಂದ. ಅದೇ ಅಲ್ವಾ ಸರ್, ನನ್ನಮ್ಮ ನನ್ನ ನೋಡೋಕೆ ಬಂದರೆ ನೀವ್ಯಾಕೆ ಬೇಸರ ಮಾಡ್ಕೋಬೇಕು? ಆದರೆ ಈ ವಿಷಯ ಅಣ್ಣನಿಗೆ ಅರ್ಥ ಆಗಿಲ್ವಲ್ಲ. ನೀವು ನನ್ನಮ್ಮ ಹಳೆ ಸೀರೆ ಉಟ್ಕೊಂಡು ಬಂದಿದ್ದಾರೆ ಅಂತ ಅವರನ್ನು ನಿಮ್ಮ ಅತ್ತೆ ಅಂತ ಗುರ್ತಿಸ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತೀರಾ ಅಂದ. ಅದಕ್ಕೆ ಅಮ್ಮ ಪಾಪ ಬೇಜಾರು ಮಾಡ್ಕೊಂಡು ಹೊರಟು ನಿಂತರು. ಅದಕ್ಕೆ ನಿಮ್ಮ ಹತ್ರನೇ ನೇರವಾಗಿ ಅಣ್ಣನ ಡೌಟ್ ಕ್ಲಿಯರ್ ಮಾಡೋಣ ಅಂದ್ಕೊಂಡೆ ಎಂದಳು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.